ಎಷ್ಟೋ ಜನ ಜನಪದ ಕಲಾವಿದರುಗಳ ಬಗ್ಗೆ ಇಂಟರ್ವ್ಯೂ ಮಾಡಿದ್ದಾರೆ. ಬಟ್ ನನಗೆ ತುಂಬ ಖುಷಿ ಏನಾಗಿದ್ದಂತಂದರೆ ಜನಪದ ಕಲಾವಿದನ ಇಂಟರ್ವ್ಯೂ ಮಾಡೋದ್ರ ಜೊತೆಗೆ ಜಾನಪದ ಕಲೆಯ ವೈಶಿಷ್ಟ್ಯತೆ, ಅದರ ಒಂದು ಉಡುಪುಗಳು ಹೇಗಿದೆ ಅದನ್ನು ನೀವು ಕೇಳ್ತಾ ಇದ್ದೀರಾ. ಖಂಡಿತನಾ ಸರ್, ನನಗೆ ತುಂಬ ಖುಷಿ ಆಯಿತು ಸರ್. ಇದು ನೀವೇನು ನೋಡ್ತಾ ಇದ್ದೀರಿ, ಇದು ಡೊಳ್ಳು ಸರ್. ಇದು ಎರಡೂ ಕಡೆ ಚರ್ಮಗಳನ್ನು ಹಾಕಾದ್ಮೇಲೆ, ಹಗ್ಗ ಹಾಕಾದ್ಮೇಲೆ ಒಂದು ಅದಕ್ಕೆ ಬಂದ ಮೇಲೆ ಇದನ್ನು ಡೊಳ್ಳು ಅಂತ ಕರಿತೀವಿ ಸರ್. ಶಿವಹೊನ್ನೆ ಮರ ಅಂತೇಳಿ ಹಿಂದಿನ ಕಾಲದವರು ಕೂಡ ಅದನ್ನೇ ಕೂಡ ದೇವರು ಅಂದ್ಕೊಂಡು ಶಿವಹೊನ್ನೆ ಮರದಲ್ಲಿ ಮಾಡ್ತಾ ಬರ್ತೀವಿ. ಎರಡು ಚರ್ಮ ಹಾಕಾದ್ಮೇಲೆ, ಹಗ್ಗ ಹಾಕಾದ್ಮೇಲೆ, ನಮ್ಮ ಹಿಡಿತಕ್ಕೆ ತಕ್ಕನಾಗ ನಾವು ಸೌಂಡ್ ಎಲ್ಲ ಬರ್ಸ್ಕೊಂಡಾದ್ಮೇಲೆ ಇದನ್ನ ಹದ ಮಾಡ್ಕೊಂಡ್ಮೇಲೆ ಡೊಳ್ಳು ಅಂತ ಕರೀತಾರೆ ಸರ್. ಇದನ್ನ ಕೋಲ್ ಅನ್ನೋದಕ್ಕಿಂತ ಗುಣಿ ಅಂತ ಕರೀತಾರೆ. ಹಾಡುಗಳಲ್ಲಿ ಗಂಡು ಹಾಡು, ಹೆಣ್ಣು ಹಾಡು ತುಂಬಾ ದೊಡ್ಡದಾಗಿ ಮತ್ತೆ ವಾತ ಅಂತ ಬರ್ತದಲ್ವಾ, ಗಂಡು ಹಾಡನ್ನ ಅದು ಚರ್ಮ ಸ್ವಲ್ಪ ದಪ್ಪ ಇರುತ್ತೆ ಸರ್, ಚರ್ಮ ಸ್ಮೂತ್ ಬರುವಂತದ್ದು. ಯಾಕಂದ್ರೆ ಎರಡಕ್ಕೂ ಕೂಡ ಮೇಕೆ ಚರ್ಮ ಎರಡೂ ಕೂಡ ಮೇಕೆಯ ಚರ್ಮ ಸರ್. ಮೈಸೂರು ನಗಾರಿನಲ್ಲಿ ಎಮ್ಮೆ ಚರ್ಮ ಹಾಕಿದ್ರೆ ಸೌಂಡ್ ಜಾಸ್ತಿ ಬರುತ್ತೆ. ಇದಕ್ಕೆ ಬೇರೆ ಆದಂತ ಚರ್ಮ, ಇದಕ್ಕೆ ಬೇರೆ ಆದಂತ ಚರ್ಮ ಹಾಕ್ತೀವಿ. ಚಂದ್ರು ಸರ್, ಈ IAS IPSಗೆಲ್ಲ ಏನೋ ಟ್ರೈನಿಂಗ್ ಕೊಡ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ, ಏನು ಸರ್ ಅದು? ಸರ್, ಇದು ತುಂಬ ದೊಡ್ಡ ಪ್ರಶ್ನೆ ಸರ್. ಇದನ್ನು ನೀವು ಕೇಳಲೇಬೇಕು. ನೀವು ಕೇಳಿಲ್ಲ ಅಂತ ಅಂದ್ರೂ ಕೂಡ ನಾನು ಹೇಳ್ತಿದ್ದೆ ಸರ್. ಎಲ್ಲೋದ್ರೂ ಕೂಡ ಈಗ ನಾವು ಶಾಲಾ ಕಾಲೇಜು ಮಕ್ಕಳಿಗೆ ತರಬೇತಿ ಕೊಟ್ಟಿದ್ದೀವಿ ಅಂತ ಅಂದರೆ ಜನ ಬೇಗ ಒಪ್ಕೋತಾರೆ. ಹೌದು, ಶಾಲಾ ಕಾಲೇಜುಗಳು ರೆಡಿ ಇರ್ತಾರೆ, ಮಕ್ಕಳಿಗೆ ಆ್ಯನ್ಯುವಲ್ ಡೇ ಮತ್ತು ಇದಕ್ಕೆ ರೆಡಿ ಆಗ್ತಾರೆ. ಬಟ್ IAS IPS IFS ಮತ್ತು IRS ಈ ಅಧಿಕಾರಿಗಳು ಅಂದರೆ UPSC ಸೆಲೆಕ್ಟ್ ಆಗಿ ಮಸೂರಿನಲ್ಲಿ ಟ್ರೈನಿಂಗ್ ತೊಗೊಳ್ಳಿಕ್ಕೆ ಹೋಗ್ತಾರೆ ಸರ್. 3 ಮಂತ್ಸ್ ಅವ್ರಿಗೆ ಫೌಂಡೇಶನ್ ಕೋರ್ಸ್ ಅಂತ ಇರುತ್ತೆ. ಆ ಟೈಮಲ್ಲಿ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರತಿ ವರ್ಷ ಅಲ್ಲಿ ತರಬೇತುದಾರರನ್ನ ಕಳಿಸ್ಕೊಡ್ತಾರೆ ಸರ್. ಏನಕ್ಕೆ ಅಂತ ಅಂದರೆ ಅವರು ಸಾಂಸ್ಕೃತಿಕ ಪರಿಚಯ ಆಗಲಿ ಅಂತ, ಮತ್ತು ಎಲ್ಲ ರಾಜ್ಯದರು ಕೂಡ ಇನ್ನೇನು ಫೌಂಡೇಶನ್ ಕೋರ್ಸ್ ಮುಗಿಸೋಗ್ಬೇಕಾದ್ರೆ ಪ್ರತಿ ರಾಜ್ಯದಿಂದ UPSC ಸೆಲೆಕ್ಟ್ ಆಗಿರುವ ಎಲ್ಲ ಅಧಿಕಾರಿಗಳು ಅವ್ರವ್ರ ಕಲೆಗಳನ್ನ ರೆಪ್ರೆಸೆಂಟ್ ಮಾಡ್ತಾರೆ ಸರ್. ಹೌದು, ಈಗ ಪಂಜಾಬು ಈ ಥರ ಆದರೆ ಆ ಕಡೆ ಪಂಜಾಬಿ ಡೋಲ್ನ ಅವ್ರು ಪ್ರದರ್ಶನ ಮಾಡ್ತಾರೆ. ನಮ್ಮವರು ಜಾನಪದ ಕಲೆ ಅಂತ ಅಂದರೆ ಡೊಳ್ಳು ಕುಣಿತ, ಪೂಜಾ ಕುಣಿತ, ವೀರಗಾಸೆ ಈ ಥರ ಜಾನಪದ ಕಲೆಗಳನ್ನ ಅವ್ರಿಗೆ ಪರಿಚಯ ಮಾಡಿಸ್ತಾರೆ. ಅವ್ರಿಗೊಂದು ವೇದಿಕೆ 4 ರಿಂದ 5 ನಿಮಿಷ ಟೈಮ್ ಇರುತ್ತೆ ಸರ್. ಸಂಜೆ ವೇದಿಕೆಯಲ್ಲಿ ಬೆಳಗ್ಗೆ ಎಲ್ಲ ರಾಜ್ಯದರು ಕೂಡ ಅವರವರ ಸಾಂಸ್ಕೃತಿಕ ಉಡುಗೆ ತೊಡುಗೆಗಳಲ್ಲಿ ಪ್ರೊಸೆಷನ್ 1 ಕಿಲೋಮೀಟರ್ ಪ್ರೊಸೆಷನ್ ಬಂದು ಆ ಜಲಕ್ನ ಎಲ್ಲ ರಾಜ್ಯದವ್ರಿಗೂ ಪ್ರೆಸೆಂಟ್ ಮಾಡೋದು ಸರ್. ಈಗ ನಮ್ಮ ಕರ್ನಾಟಕದ ಅಧಿಕಾರಿಗಳು ಬೇರೆ ರಾಜ್ಯದವರಿಗೆ ತೋರಿಸೋದು, ಬೇರೆ ರಾಜ್ಯದ ಜನಪದ ಕಲೆಗಳನ್ನ ನಮಗೆ ತೋರಿಸೋವಂಥದ್ದನ್ನು ಅಲ್ಲಿ ಒಂದು ವೇದಿಕೆ ಇಟ್ಕೊಂಡಿರ್ತಾರೆ ಸರ್. ಅದಕ್ಕೆ ಪ್ರತಿ ವರ್ಷ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ಜಾನಪದ ಕಲೆಗಳ ತರಬೇತುದಾರರನ್ನ ಅಲ್ಲಿಗೆ ಕಳಿಸ್ಕೊಡುತ್ತೆ ಸರ್. ಹಾಗಾಗಿ ನನ್ನನ್ನು 2000 ಹೌದು, ಸರ್ಕಾರಿ ಪ್ರಾಯೋಜಕತ್ವಕಾರ ಸರ್ಕಾರನೇ ಇದಕ್ಕೆಲ್ಲ ಅಮೌಂಟ್ ಕೊಡುತ್ತೆ ಸರ್. ಅವ್ರೇನು ಅಮೌಂಟ್ ಕೊಡಲ್ಲ, ನಮಗೆ ಸರ್ಕಾರ ಇಲ್ಲಿ ಅಮೌಂಟ್ ಕೊಟ್ಟು ನಮ್ಮನ್ನ ಇಲ್ಲಿಂದ ಕಳಿಸ್ಕೊಡುತ್ತೆ ಸರ್. ನಮ್ಮನ್ನ ಆಳುವ ಅಧಿಕಾರಿಗಳಿಗೆ ನಮ್ಮ ಸಂಸ್ಕೃತಿಯ ಪರಿಚಯವಾಗಲಿ ಅಂತ. ಖಂಡಿತ ಸರ್ ಅಲ್ವಾ, ಯಾಕಂದ್ರೆ ಅವರೆಲ್ಲ ಇಲ್ಲಿಗೆ ಬರ್ತಾರೆ. ಬಟ್ ತುಂಬಾ ಖುಷಿ ಆಗುತ್ತೆ ಸರ್. ಯಾಕೆ ನೀವು ತರಬೇತಿ ಕೊಡ್ತೀರಾ? ಹೌದು ಸರ್, ಅವ್ರಿಗೆ ತರಬೇತಿ ಕೊಡ್ತೀವಿ. ಬಟ್ ತುಂಬಾ ಖುಷಿ ಏನಂತ ಅಂದ್ರೆ, ನೀವು ಇವಾಗೆಲ್ಲ ನೋಡ್ತಿರಲ್ಲ ಸರ್, IPS ಅಧಿಕಾರಿ ಅಂದ್ರೆ ತುಂಬಾ ಖಡಕ್ಕು, ತುಂಬಾ ಸ್ಟ್ರಿಕ್ಟ್, IAS ಆದ್ರೆ ತುಂಬಾ ಸ್ಟ್ರಿಕ್ಟ್. ನಮ್ಗೆ ಅಲ್ಲಿ ಹೆಂಗಾಗಿದೆ ಅಂತ ಅಂದ್ರೆ ಫ್ರೆಂಡ್ಸ್ ತರ ಇರ್ತೀವಿ. ಮತ್ತೆ ನಾವು ಗುರುಗಳು, ಈಗ ನಾವು ಎಷ್ಟೋ ಜನ 2020ರಿಂದ ಅಲ್ಲಿ ಹೋಗ್ತಾ ಇದೀವಿ ಸರ್. 3 ವರ್ಷ ನಾನು ಅವ್ರಿಗೆ ತರಬೇತಿ ಕೊಟ್ಟಿದ್ದೀನಿ ಮಸೂರಿನಲ್ಲಿ. 3 ವರ್ಷ ತರಬೇತಿ ಕೊಟ್ಟಿದ್ದೀನಿ. ಜೊತೆಗೆ ಹೈದರಾಬಾದಲ್ಲಿ ಅಲ್ಲಿ ಫೌಂಡೇಶನ್ ಕೋರ್ಸ್ ಮುಗಿಸ್ಕೊಂಡು IPS ಅವರೆಲ್ಲ ಇಲ್ಲಿ ಬರ್ತಾರೆ, ಇಲ್ಲೂ ಕೂಡ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ ಸರ್. ಬಟ್ ಅವರೆಲ್ಲ ಮುಗಿಸ್ಕೊಂಡು ನಮ್ಮ ಕರ್ನಾಟಕ ಕೇಡಾರ್ಗೆ ಇಲ್ಲಿ ಅಧಿಕಾರ ವಹಿಸ್ಕೊಳಕ್ ಬಂದಾಗ ನಮ್ಗೆ ಏನನ್ಸುತ್ತೆ ಅಂದ್ರೆ, ಟಿವಿನಲ್ಲೋ ಪೇಪರ್ನಲ್ಲೋ ಈ ಅಧಿಕಾರ ವಹಿಸ್ಕೊಂಡ್ರು, IPS ವಹಿಸ್ಕೊಂಡ್ರು, ಮತ್ತೆ CEO ಆಗಿಲ್ಲ ಕಾರ್ಯನಿರ್ವಹಿಸ್ತಿದ್ದಾರೆ ಅಂದಾಗ ನಾವು ಎಲ್ಲೋ ಮನಸ್ಸಲ್ಲಿ ಗೌರವಯುತವಾಗಿನೇ ನನ್ನ ಸ್ಟೂಡೆಂಟ್, ಅವರು ನನ್ನ ವಿದ್ಯಾರ್ಥಿ ಅಂತೇಳಿ ತುಂಬಾ ಖುಷಿ ಆಗುತ್ತೆ ಸರ್. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ನಾವು ಅಲ್ಲೂ ಕೂಡ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋದಾಗ ಸರ್, ಅವ್ರು ಎಷ್ಟೇ ದೊಡ್ಡ ಅಧಿಕಾರಿಗಳಾಗ್ಲಿ ಬಟ್ ಎಷ್ಟು ನಿಷ್ಠೆಯಿಂದ ಕಲಿತಾರೆ ಅಂತ ಅಂದ್ರೆ ಸರ್, ನಮ್ಮನ್ನ ಗುರುಗಳ ಥರನೇ ಟ್ರೀಟ್ ಮಾಡ್ತಾರೆ. ಅವರು ಕೂಡ ನಾವು ಹೇಳ್ದಂಗೆ ಕೇಳ್ತಾರೆ. ಸ್ಲಿಪ್ಪರ್ ಬಿಟ್ಟು ಬನ್ನಿ ಅಂದರೆ ಸ್ಲಿಪ್ಪರ್ ಬಿಟ್ಟು ಬರ್ತಾರೆ ಸರ್. ನೀವು ಹೇಗೆ ಹೇಳ್ತೀರಾ ನಾವು ಕಲಿತೀವಿ ಅಂತೇಳಿ. ಈಗಿನ ಮಕ್ಕಳುಗಳು ಹೇಗೆ ಕಲಿತಾರೋ ಅದೇ ರೀತಿ ಸರ್, ಏನಾದರೂ ಒಂದು ಕಲೆಗಳನ್ನ ಮೈಗೂಡಿಸ್ಬೇಕಾದ್ರೆ ತುಂಬ ಶಿಸ್ತಿಂದ ಕಲಿತಾರೆ ಸರ್. ಅದು ನಮಗೆ ತುಂಬ ಕಲಿತಂತಹ IPS IAS ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸರ್. ಖಂಡಿತ ಮಾಡ್ತಿದ್ದಾರೆ ಸರ್. ರೋಹನ್ ಜಗದೀಶ್ ಅಂತ ಹೇಳ್ಬಿಟ್ಟು, ಮತ್ತೆ ಕನಕಪುರದವರು ಯತೀಶ್ ಅಂತ ಹೇಳ್ಬಿಟ್ಟು, ಅದಾದಮೇಲೆ ಗಜಾನನ್ ಬಾಲೆ ಅಂತೇಳಿ ಈ ವರ್ಷ IAS, ಮತ್ತೆ ಬಿಂದು ಮೇಡಮ್ IPS ಅಧಿಕಾರಿ, ಮತ್ತೆ ತುಂಬಾ ಜನ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಸರ್. ಮತ್ತೆ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅವರು ಯಾವಾಗಲೂ ಸರ್, ನಾವು ನಾನು ಅಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡಿದಾಗ ನನ್ನ ಸ್ಟೇಟಸ್ ನೋಡ್ಬಿಟ್ಟು, ಏನ್ ಚಂದ್ರು ಅವರೇ ನಮ್ಮ ಜಿಲ್ಲೆಗೆ ಬಂದಿಲ್ಲ,
ಬನ್ನಿ ನಮ್ಮ ಜಿಲ್ಲೆಗೆ ನಾವು ಸಿಗ್ತೀವಿ, ನೀವು ಇಲ್ಲಿ ಬಂದಾಗ ಬರಲಿಲ್ಲ ಅಂತ ಹೇಳ್ತಾರೆ ಸರ್. ಬಟ್ ಖುಷಿ ಏನಂತ ಅಂದರೆ ಅವರು ನಮಗಲ್ಲಿ ಹೋದಾಗ ಅಲ್ಲಿ ಹೇಗೆ ಟ್ರೀಟ್ ಮಾಡ್ತಾರೋ ಅದು ನೆಕ್ಸ್ಟ್ ಸರ್. ಬಟ್ ನನಗೆ ಫೋನಲ್ಲಿ ಅಟ್ಲೀಸ್ಟ್ ಬನ್ನಿ ಅಂತ ಅಂದಾಗ ನಮ್ಮ ಫ್ರೆಂಡ್ ಸರ್ಕಲ್ ಏನಪ್ಪ ನಿಮಗೆ IAS ಆಫೀಸರ್ಸು IPS ಮತ್ತು ನಡೆಸ್ತಕ್ಕಂಥ ಅಧಿಕಾರಿಗಳು ನಿನಗೆ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ ಅಂತ ಹೇಳ್ತೀವಲ್ಲ ಸರ್, ಅದು ನಮಗೆ ತುಂಬ ದೊಡ್ಡ ಖುಷಿ ಆಗುತ್ತೆ ಸರ್. ಶಾಲಾ ಕಾಲೇಜುಗಳಲ್ಲಿ ತರಬೇತುದಾರರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಹೌದು ಸರ್. ಯಾವ್ಯಾವ ಕಾಲೇಜಿಗೆ ಮಾಡ್ತಾ ಇದ್ದೀರಿ ಸರ್? ದರ್ಶನ್ ಕಾಲೇಜಿಗೆ ಮಾಡಿದ್ದೀನಿ, ಪೀಣ್ಯ ಫಸ್ಟ್ ಏಡ್ ಕಾಲೇಜ್ ಮಾಡಿದ್ದೀನಿ. ಅದರಲ್ಲೂ ಕೂಡ ನನ್ನ ತವರು ನಾನು ಓದಿದಂಥ ಕಾಲೇಜು ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ರಾಮನಗರ ಮಾಡಿದ್ದೀನಿ. ಅದಾದಮೇಲೆ ರಾಯರದೊಡ್ಡಿಲಿ ಇರ್ತಕ್ಕಂಥ ಗರ್ಲ್ಸ್ ಫಸ್ಟ್ ಏಡ್ ಕಾಲೇಜ್ ಅಲ್ಲಿ ತರಬೇತಿ ಕೊಟ್ಟಿದ್ದೀನಿ. ಮತ್ತು VVN ಶಾಲೆ ಅಂತ ಆನೇಕಲ್ ಹತ್ರ ಬರುತ್ತೆ, ಅಲ್ಲಿ ತರಬೇತಿ ಕೊಟ್ಟಿದ್ದೀನಿ. ಮತ್ತು ವಿಶ್ವಭಾರತಿ ಸ್ಕೂಲು, ಅದಾದಮೇಲೆ ಡೆಲ್ಲಿ ಪಬ್ಲಿಕ್ ಸ್ಕೂಲು, ಯಾವುದು ಡೆಲ್ಲಿ ಪಬ್ಲಿಕ್ ಸ್ಕೂಲು ಬನ್ನೇರುಘಟ್ಟ ರೋಡು ಆ ಬ್ರ್ಯಾಂಚಲ್ಲಿ ತುಂಬ ಶಾಲಾ ಕಾಲೇಜು ಮಾಡಿದ್ದೀನಿ ಸರ್. ಅದರಲ್ಲೂ ಕೂಡ ನಾನು ಗೌರ್ಮೆಂಟ್ ಸ್ಕೂಲ್ಗಳು ಮತ್ತು ಗೌರ್ಮೆಂಟ್ ಕಾಲೇಜುಗಳು ತುಂಬ ಮಾಡಿದ್ದೀನಿ. ಬಟ್ ಎರಡಕ್ಕೂ ಏನಂತ ಅಂದರೆ ಸರ್, ನಾನು ಎಲ್ಲೇ ಶಾಲಾ ಕಾಲೇಜುಗಳಿಗೆ ಹೋಗಲಿ ಒಳ್ಳೆ ರೆಸ್ಪಾನ್ಸಸ್ ಸಿಗ್ತಿದೆ ಸರ್ ಜನಪದ ಕಲೆನ ಕಲೀಲಿಕ್ಕೆ. ಇಷ್ಟು ಅನುಭವಗಳನ್ನು ಹೇಳ್ತಾ ಇದ್ದೀರಲ್ಲ, ನಿಮ್ಗೆ ಇದೆಲ್ಲ ಹೇಳಿದ ನಂತರ ನಿಮ್ಗೆ ವಯಸ್ಸು 29 ಯಾರೋ ನಂಬ್ತಾರ? ಖಂಡಿತ ನಂಬಲೇಬೇಕು ಸರ್. ತುಂಬ ಚಿಕ್ಕ ವಯಸ್ಸಿಗೆ ನಾನು ಬಂದೆ ಇತ್ತೀಚಿನ ದಿನ. ಆಮೇಲೆ ನನಗೆ ಬೇರೆಯವ್ರಿಗೂ ನಮಗೂ ವ್ಯತ್ಯಾಸ ಏನಂತ ಅಂದರೆ ಸರ್, ನನ್ನ ಜೊತೆ ತುಂಬ ಜನ ಕಲಾವಿದರು ಬಂದರು ಸರ್. ಬಂದರು, ಸ್ವಲ್ಪ ದಿನ ಕಲೆಯಲ್ಲಿದ್ದರು, ಮತ್ತು ಯಾಕೋ ನಮ್ಗೆ ಇದು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾವ್ದಾರ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂತು ಅಂದರೆ ಅವರು ಬೇರೆ ಕೆಲಸಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ರು ಸರ್. ಬಟ್ ಅವತ್ತಿನ ದಿನ ಇವತ್ತಿನವರೆಗೂ ಕೂಡ ಏನೇ ಕಷ್ಟಗಳು ಬರಲಿ, ಏನೇ ಅಡೆತಡೆಗಳು ಬರಲಿ, ನಾನು ಈ ಕಲೆನ ಬಿಡ್ತಾ ಇಲ್ಲ ಸರ್. ಈ ಕಲೆನ ನಾನು ಹಾಗೆ ನಂಬಿದ್ದೀನಿ. ಬಟ್ ಈ ಕಲೆ ನನ್ನ ಹಾಗೆ ಕೈ ಹಿಡಿತಿದೆ. ಬಟ್ ಸರ್, ಇದೊಂದೇ ಅಂತಲ್ಲ, ನೀವು ಯಾವುದೇ ಕೆಲಸಕ್ಕೆ ಹೋದ್ರೂ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಪ್ರಾಬ್ಲಮ್ಸ್ ಬಂದು ಅಂತ ನಾವು ಆ ವೃತ್ತಿನೇ ಬಿಡೋದು ತಪ್ಪು ಸರ್. ಓಕೆ. ಹಾಗಾಗಿ ಇನ್ನೊಮ್ಮೆ ಹೇಳಿ ಆ ಮಾತನ್ನ ಸರ್. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ ಸರ್. ಆದರೆ ಪ್ರಾಬ್ಲಮ್ಸ್ ಬಂತು ಅಂತ ನಾವು ಆ ವೃತ್ತಿ ಬಿಡೋದು ತುಂಬ ತಪ್ಪು ಸರ್. ಏನು ಮಾಡಬೇಕು ಆ ಸಂದರ್ಭದಲ್ಲಿ ಸರ್? ಆ ಸಂದರ್ಭದಲ್ಲಿ ನಾವೇನೂ ಮಾಡ್ದೇ ಸೈಲೆಂಟಾಗಿ ಇದ್ಬಿಟ್ರೆ ಬೆಟರ್ ಸರ್. ಅವಾಗ ಸ್ವಲ್ಪ ದಿನ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಇದ್ರೆ ಇದನ್ನು ಎದುರಿಸಿ ನಿಲ್ಲಬೇಕು, ಇಲ್ಲ ಸುಮ್ಮನೆ ಇರಬೇಕು. ಇಲ್ಲ, ಸುಮ್ಮನೆ ಇದ್ದು ಬಿಡಬೇಕು. ಸ್ವಲ್ಪ ದಿನ ಪ್ರಾಬ್ಲಮ್ಸ್ ಬರುತ್ತೆ, ನಾವು ಧೈರ್ಯದಿಂದ ಇದ್ದರೆ ಆ ಪ್ರಾಬ್ಲಮ್ಸ್ ಎದುರ್ಕೊಂಡು ಓಡುತ್ತೆ ಸರ್. ಅದಕ್ಕೆ ಯಾಕೆ ನಾವು ನಮ್ಮ ಕಲೆನ ಬಿಟ್ಟು ಹೋಗಬೇಕು? ತಂದೆ ಕಾಲದಿಂದಲೂ ಭಾಳ ಕಷ್ಟಪಟ್ಟು ಈ ಕಲೆನ ಉಳಿಸ್ಕೊಂಡು ಬರ್ತಾ ಇದ್ದೀವಿ ಅಂತಂದ್ರಿ. ಹೌದು ಸರ್. ಕರ್ನಾಟಕ ಜಾನಪದ ಕ್ಷೇತ್ರಕ್ಕೆ ನಿಮ್ಮ ಡೊಳ್ಳಿನ ಕಲೆ ತುಂಬ ಪ್ರಚಾರವನ್ನು ಮಾಡಿದ್ದೀರಿ, ಒಂದು ಉಳಿವಿಗಾಗಿ ಶ್ರಮಿಸಿದ್ದೀರಿ. ಈಗ ಹೇಗಿದೆ ಚಂದ್ರವ್ರ ಬದುಕು ಸರ್? ಇವಾಗ ತುಂಬ ಚೆನ್ನಾಗಿದೆ ಸರ್. ತುಂಬ ಅಂದರೆ ವಿವರಣೆ ಮಾಡಿ ಹೇಳಿ ಸರ್. ನೀವು ಹೇಳ್ತಿದ್ರಿ ಮುಂಚೆನೆ, ಯಾಕೆ ಚಂದ್ರು ನೀವು ಇಷ್ಟೆಲ್ಲ ಓದಿ ಜಾಬ್ಗೆ ಹೋಗಲಿಲ್ಲ ಅಂತ. ಸರ್, ನಾನು ಇಷ್ಟೆಲ್ಲ ಹೇಳ್ಕೊಂಡು ಬಂತು ಅಂತ ನಾನೇನಾದರೂ ಜಾಬಲ್ಲಿ ಇದ್ದಿದ್ರೆ ನಾನು ಎಲ್ಲ ರಾಜ್ಯದ IAS IPS IFS ಆಫೀಸರ್ಗಳನ್ನ ನೋಡ್ತಿರ್ಲಿಲ್ಲ, ದೇಶದ ವಿವಿಧ ಮೂಲೆಗಳನ್ನ ಸುತ್ತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ನಾನು ಫ್ಲೈಟಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಜಾಬಲ್ಲಿದ್ದರೆ ಫ್ಲೈಟಲ್ಲಿ ಓಡಾಡ್ಬೋದಿತ್ತು. ಆದರೆ ಈ ರೀತಿ ಸರ್, ಈಗ ನನ್ನ ಬದುಕು ಹೇಗಿದೆ ಅಂತ ಅಂದರೆ ನಾನು ಯಾರ ಕೈ ಕೆಳಗಡೆನೂ ಇಲ್ಲ ಸರ್. ಇಂಡಿಪೆಂಡೆಂಟ್ ಸರ್. ನಾನು ಎಷ್ಟೊತ್ತು ಬೇಕಾದರೂ ಎದ್ದೇಳ್ತೀನಿ, ಎಷ್ಟೊತ್ತು ಬೇಕಾದರೂ ಮಲಗ್ತೀನಿ. ಹೌದು ಸರ್, ಖಂಡಿತ. ಇದರಲ್ಲಂತೂ ಎಲ್ಲರೂ ಕೇಳ್ತಾ ಇರ್ತಾರೆ ಸರ್, ಎಷ್ಟೋ ಜನಪದ ಕಲಾವಿದರುಗಳು ಹೇಗೆ ಏನು ಅಂತ ಹೇಳಿ. ಸರ್, ನಾನೇನಾದರೂ ಬೇರೆ ಕೆಲಸಕ್ಕೆ ಹೋಗಿ ಕೇಳ್ತಾ ಇದ್ದೀನಿ ಅಂದರೆ, ಜನಪದವನ್ನು ನಂಬಿಕೊಂಡು ನೋವು ದುಃಖದಲ್ಲಿರ್ತಕ್ಕಂಥ ಲಕ್ಷಾಂತರ ಜನಪದ ಸ್ನೇಹಿತರ ಗೆಳೆಗಳಿಗೆ ನಿಮ್ಮ ಮಾತು ಸ್ಫೂರ್ತಿಯಾಗಲಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಜನಪದ ಏನೇನು ಕೊಟ್ಟಿದೆ ಚಂದ್ರ ಅವ್ರಿಗೆ? ಸರ್, ಇವಾಗಿನ ಕಾಲದಲ್ಲಿ ನಾವು ಜನಪದ ಕಲಾವಿದರು ಅನ್ನೋದಕ್ಕಿಂತ ನಾವು ಜನಪದ ಕಲಾವಿದರು ಏನು ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ ಅಂತ ಇದು ಪ್ರಚಾರ ಮಾಡೋದು ಕೂಡ ತುಂಬ ಮುಖ್ಯ ಆಗುತ್ತೆ ಸರ್. ಕೂತ್ ಮಾತಾಡೋಣ? ಬನ್ನಿ ಸರ್. ಚಂದ್ರ ಅವರೇ, ಸರ್ ಹೇಗಿದೆ ಲೈಫು? ಸರ್, ತುಂಬ ಚೆನ್ನಾಗಿ ಹೋಗ್ತಿದೆ ಸರ್. ಹೌದಾ? ಡೊಳ್ಳೆಲ್ಲ ಕೊಟ್ಟಿದೆ? ಎಲ್ಲವನ್ನ ಕೊಟ್ಟಿದೆ ಸರ್. ನಾನು ಕೊಟ್ಟಿದೆ ಸರ್, ನನಗೆ ಎಷ್ಟು ಬೇಕೋ ಹಣ ಕೊಟ್ಟಿದೆ. ನನಗೆ ಮನೆ ಕಟ್ಟಬೇಕು ಅಂತಿದ್ದೆ, ನಾನು ಮನೆ ಕಟ್ಟಿಕೊಟ್ಟಿದ್ದೆ. ನಾನೊಂದಷ್ಟು ಜನ ಬಂಧು ಬಳಗನ ಸಂಪಾದನೆ ಮಾಡಬೇಕು ಅಂತಿದ್ದೆ, ಆ ಬಂಧು ಬಳಗನ ಸಂಪಾದನೆ ಮಾಡಿಕೊಟ್ಟಿದೆ. ನನ್ನ ಫ್ಯಾಮಿಲಿ ಮೆಂಬರ್ಸು ಒಂದಷ್ಟು ಜನ ಮಾತಾಡ್ಸೋರು, ಒಂದಷ್ಟು ಜನ ಮಾತಾಡಿಸ್ತಾರಿಲ್ಲ. ಇವತ್ತು ನಾನು ಡೊಳ್ಳೋಡ್ಕೊಂಡು ಬೀದಿ ಸುತ್ತಕೊಂಡು ಎಲ್ಲ ರಾಜ್ಯಗಳಲ್ಲೂ ಸುತ್ತಾಡ್ಕೊಂಡು ಬಂದಿರೋದ್ರಿಂದ ಎಲ್ಲ ರಾಜ್ಯಗಳಲ್ಲೂ ನನ್ನ ಸಂಬಂಧಿಕರಿದ್ದಾರೆ ಸರ್. ಪ್ರತಿಯೊಂದು ರಾಜ್ಯದಲ್ಲೂ ನನ್ನ ಸಂಬಂಧಿಕರಿದ್ದಾರೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ನನ್ನ ಸಂಬಂಧಿಕರಿದ್ದಾರೆ. ಹೇಗೆ ಅಂತಂದರೆ ನನಗೆ ಯಾರು ಅನ್ನ ಹಾಕ್ತಾರೋ, ನನಗೆ ಕಾರ್ಯಕ್ರಮ ಕೊಟ್ಟು ಅವತ್ತಿನ ದಿನ ನನಗೆ ಗೌರವ ಸಂಭಾವನೆ ಕೊಟ್ಟು ನನಗೆ ಅನ್ನ ಹಾಕ್ತಾರೋ ಪ್ರತಿಯೊಬ್ಬರು ಸಂಬಂಧಿಕರೇ ಸರ್. ಇವತ್ತು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತು ಅಂತ ಅಂದರೆ, ನಾನು ಇದೇ ಏರಿಯಾದಲ್ಲಿ ನಾನು ಕಾರ್ಯಕ್ರಮ ಮಾಡಿದ್ದೆ ಅಂತೇಳಿ ಅಲ್ಲಿವ್ರಿಗೆ ನಾನು ಫೋನ್ ಮಾಡ್ತೀನಿ, ಬರ್ತಾರೆ, ಬನ್ನಿ ಕಾಫಿ ಕುಡಿಯೋಣ ಅಂತಾರೆ, ಮನೆಗೆ ಕರ್ಕೊಂಡು ಹೋಗ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಸರ್. ಹಾಗಾಗಿ ಹಣದ ಜೊತೆಗೆ ನಾನು ಸಂಪಾದನೆಯ ಜೊತೆಗೆ ನನ್ನ ಬಂಧು ಬಳಗನೂ ಕೊಟ್ಟಿದ್ದೆ ಸರ್ ನಾನು ಈ ಕಲೆ. ವೆರಿ ನೈಸ್.
ಒಟ್ಟಾರೆ ಬದುಕನ್ನೇ ಕಟ್ಟಿಕೊಟ್ಟಿದೆ ಸರ್, ಒಟ್ಟಾರೆ ಬದುಕನ್ನು ಕಟ್ಕೊಟ್ಟಿದೆ ಸರ್. ಜಾನಪದ ಕಲಾವಿದ ಒಂದು ಜನಪದ ಕಲೆಯನ್ನು ನೆಚ್ಚಿಕೊಂಡು ಬದುಕನ್ನು ಕಟ್ಕೊಳ್ಬೋದು ಅನ್ನೋದಕ್ಕೆ ನೀವೊಂದು ಜೀವಂತ ಉದಾಹರಣೆ. ನಿಜ ಸರ್, ಹೌದು. ಶುಭಾಶಯಗಳು ಅದಕ್ಕೋಸ್ಕರ ನಿಮಗೆ. ಥ್ಯಾಂಕ್ ಯು ಸರ್. ಜಾನಪದ ಕಲೆಯನ್ನು ಬದುಕಾಗಿಸ್ಕೊಂಡು ಬದುಕನ್ನು ಗಟ್ಟಿಯಾಗಿ ಕಟ್ಕೊಳ್ಬೋದು ಅಂತಕ್ಕಂಥ ಉದಾಹರಣೆಯನ್ನು ಕೊಟ್ಟಂಥ ಚಂದ್ರರವರ ಬದುಕಿನ ಮತ್ತಷ್ಟು ವಿವರಗಳು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರಲಿದೆ ಸ್ನೇಹಿತರೆ. ನಿರಂತರವಾಗಿ ನೋಡಿ, ಹರಸಿ.
ಪ್ರತಾಪ ಬರೋ, ಪ್ರತಾಪ ಬಾ. Sir, super. Thank you, sir. Thank you. God bless you, sir. God bless you. Nice. Very good. Very good, China. Very good. Very good, Kana. Very good, sir. Very good. Very good. Anna, very good. Chanang ಮಾಡಿದೆ. Very good. Very good, sir. Very good, sir. Very good. Very good. Very good, China. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯೇ ಮಾತನಾಡು.